ಏನೇ ಮಾಡಿದ್ರೂ ದುಡ್ಡು ಉಳಿಸೋಕೆ ಆಗ್ತಿಲ್ವಾ? ಒಂದಲ್ಲ ಒಂದು ಕಾರಣದಿಂದ ನೀರಿನಂತೆ ದುಡ್ಡು ಖರ್ಚಾಗ್ತಿದ್ಯಾ? ಈ ಗಿಡದ ಬೇರಿನಲ್ಲಿದೆ ಇದಕ್ಕೆ ಪರಿಹಾರ. ಹೌದು, ಈ ಗಿಡದ ಬೇರು ಸಿಕ್ರೆ ನೀವು ರಾತ್ರೋರಾತ್ರಿ ಕುಬೇರರಾಗಬಹುದಂತೆ. ದೈವ ಶಕ್ತಿ ಹೊಂದಿರುವಂತಹ ವನಸ್ಪತಿ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡುತ್ತಿದ್ದೇವೆ. ಈ ವನಸ್ಪತಿ ತಾಂತ್ರಿಕ ಶಕ್ತಿಯನ್ನು ಕೂಡ ಹೊಂದಿದೆ. ಈ ವನಸ್ಪತಿ ಗಿಡದ ಬೇರು ನಿಮ್ಮ ಕೈಗೆ ಸಿಕ್ಕು ಅಂದುಕೊಳ್ಳಿ, ನೀವು ರಾತ್ರೋರಾತ್ರಿ ಕುಬೇರರಾಗಿ ಬಿಡ್ತೀರಾ ಅಂತ ಸಾಕಷ್ಟು ಮಂದಿ ಹೇಳುತ್ತಾರೆ. ಬರೀ ಇಷ್ಟೇ ಅಲ್ಲ, ನಿಮ್ಮ ಅನೇಕ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತಂತೆ ಈ ವನಸ್ಪತಿ. ರಾಮಾಯಣದಲ್ಲಿ ಉಲ್ಲೇಖವಾಗಿರೋ ಸಂಜೀವಿನಿ ಬಗ್ಗೆ ನಿಮಗೆ ಗೊತ್ತಿರಬೇಕಲ್ವಾ? ಲಕ್ಷ್ಮಣನಿಗಾಗಿ ಹನುಮಂತ ಸಂಜೀವಿನಿಯನ್ನು ಹೊತ್ತು ತಂದ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ, ಓದಿದ್ದೇವೆ. ಇದ್ರಿಂದ ಗಿಡಮೂಲಿಕೆಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಂದು ನಾವು ಹೇಳಿರೋ ಈ ಗಿಡ ಯಾವ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂತಹ ಗಿಡವಲ್ಲ. ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಅದು ಕೂಡ ಹಳ್ಳಿ ಮನೆಗಳ ಹಿತ್ತಲಲ್ಲಿ ಈ ಗಿಡ ಸಮೃದ್ಧವಾಗಿ ಬೆಳೆದುಕೊಂಡಿರುತ್ತೆ. ಯಾವುದಪ್ಪ ಆ ಗಿಡ ಅಂತೀರಾ? ಅದೇ ಉತ್ತರಾಣಿ ಗಿಡ. ಈ ಗಿಡದ ಫೋಟೋ ನೋಡಿದ್ರೆ ಈ ಗಿಡನ ಇಲ್ಲೇ ಎಲ್ಲೋ ನೋಡಿದ್ದೀನಲ್ಲ ಅಂತ ನಿಮಗೆ ಅನಿಸದೇ ಇರೋದಿಲ್ಲ. ಗಿಡಗಂಟಿಗಳ ನಡುವೆ ಈ ಉತ್ತರಾಣಿ ಗಿಡ ಕೂಡ ಬೆಳೆದಿರುತ್ತೆ. ಈ ಗಿಡ ಎಲ್ಲೆಂದರಲ್ಲಿ ಬೆಳೆಯುತ್ತೆ. ಇದಕ್ಕೆ ಇಂಥದ್ದೇ ಭೂಮಿ, ಮಣ್ಣು ಅಂತ ಬೇಕಿಲ್ಲ. ಈ ಗಿಡದಲ್ಲಿ 2 ರೂಪಗಳಿವೆ. ಒಂದು ಕೆಂಪು ಕಾಂಡದಲ್ಲಿರುತ್ತೆ, ಮತ್ತೊಂದು ಬಿಳಿ ಬಣ್ಣದ ಕಾಂಡ ರೂಪವನ್ನು ಹೊಂದಿರುತ್ತೆ. ಈ ಗಿಡದಲ್ಲಿ ಕಾಣಸಿಗುವ ಅಕ್ಕಿಯನ್ನು ಉತ್ತರಾಣಿ ಅಕ್ಕಿ ಅಂತಲೂ ಕರೆಯಲಾಗುತ್ತೆ. ಇಂದಿಗೂ ಕೆಲ ಪುರೋಹಿತರು ಕೆಲ ಹೋಮದಲ್ಲಿ ಈ ಉತ್ತರಾಣಿಯನ್ನು ಬಳಸುತ್ತಾರೆ. ಈ ಬೇರಿನಿಂದ ಇರೋ ಶಕ್ತಿಯಿಂದ ನೀವು ಕುಬೇರರಾಗಬಹುದು. ಆಸ್ತಿ ಗಲಾಟೆ, ಆರ್ಥಿಕ ಸಂಕಷ್ಟ, ಅನಾರೋಗ್ಯ ಸಮಸ್ಯೆಗೆ ಉತ್ತರಾಣಿ ಗಿಡ ರಾಮಬಾಣ. ಆದರೆ ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ನೆಟ್ರೆ ಎಲ್ಲ ಕಷ್ಟಗಳೂ ಮಾಯವಾಗೋದಿಲ್ಲ. ಸೂರ್ಯೋದಯಕ್ಕೂ ಮುನ್ನ ಈ ಉತ್ತರಾಣಿ ಬೇರನ್ನು ಮನೆಗೆ ತಂದು ಸ್ವಚ್ಛಗೊಳಿಸಬೇಕು. ಅದರಲ್ಲೂ ಅಮಾವಾಸ್ಯೆ ದಿನ ಭಾನುವಾರ ಇಲ್ಲ ಬುಧವಾರ ಮನೆಗೆ ತಂದ್ರೆ ಉತ್ತಮ. ಉತ್ತರಾಣಿ ಬೇರನ್ನು ತೆಗೆದು ಇಟ್ಟುಕೊಳ್ಳಬೇಕು. ಪ್ರತಿದಿನ ಕುಂಕುಮದ ರೀತಿ ಇದನ್ನು ಹಣೆ ಮೇಲೆ ಇಟ್ಟುಕೊಳ್ಳಬೇಕು. ಹೀಗೆ ಮಾಡಿದ್ರೆ ಲಕ್ಷ್ಮೀ ದೇವಿ ವಶೀಕರಣವಾಗ್ತಾಳೆ. ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಮನೆಯ ಕುಬೇರ ಮೂಲೆ ಇಲ್ಲ ಹಣ ಇಡುವ ಲಾಕರ್ನಲ್ಲಿ ಈ ಗಿಡವನ್ನು ಇಟ್ಟರೆ ನಿಮ್ಮ ಸಂಪತ್ತು ಹೆಚ್ಚುತ್ತಂತೆ.